ನ್ಯೂಸ್24 ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಬಳ್ಳಾರಿ ನಗರದ ಹುಸೇನ್ ನಗರದಲ್ಲಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಜೆಎಸ್ ಆಂಜನೇಯುಲು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಲ್ಲಾಂ ಪ್ರಶಾಂತ್, ಮಹಾನಗರ ಪಾಲಿಕೆ ಸದಸ್ಯರಾದ ಪೇರಂ ವಿವೇಕ್ ವಿಕ್ಕಿ, ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದ ಉಮಾಯಿನ್ ಖಾನ್ ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಪರ ಮತ ಪ್ರಚಾರ ಮಾಡಿದರು. ಈ ವೇಳೆ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ವೈ ಗೌಸಿಯಾ ಬಿ ಅವರ ಸಮ್ಮುಖದಲ್ಲಿ ಹಲವಾರು ಮಹಿಳೆಯರು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಪಿ ರಜಿಯಾ, ಎಸ್ ವಿಜಯಕುಮಾರಿ, ಕೋಮಲಾ, ವಾಹಿದಾ, ಹಾಲಿಮಾ, ಬಿ ಪದ್ಮಾ, ಶಕುಂತಲಾ, ಕದೀರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಿಂಗಳ ನಿಮ್ಗೆ ಏನ್ ಹಾಕ್ತೀವಿ ಅಂತ ಹೇಳಿದ್ವಿ ಅದನ್ನ ಹಾಕಿದ್ದೇವೆ. ನಿಮ್ಗೆ ಏನು ಕರೆಂಟ್ ಫ್ರೀ ಕೊಡ್ತೀವಿ ಅಂತ 200 ಯೂನಿಟ್ ಒಳಗಡೆ ಫ್ರೀ ಕೊಡ್ತೀವಿ ಅಂತ ಅದನ್ನು ಕೊಟ್ಟಿದ್ದೇವೆ. ಎಲ್ಲ ಮಹಿಳೆಯರಿಗೆ ಎಲ್ಲರಿಗೆ ನಾವು ಬಸ್ ಫ್ರೀ ಅಂತ ಹೇಳಿದ್ವಿ, ಅದನ್ನು ಕೂಡ ಕೊಟ್ಟಿದ್ದೇವೆ. ಈಗ ನಮ್ಮನ್ನ ರಾಜ್ಯ ಸರ್ಕಾರಕ್ಕೆ ನೀವು ಗಳಿಸಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಮಾಡಿದ್ರಿ, ಇಲ್ಲಿ ನಮ್ಮ ಭರತ್ ರೆಡ್ಡಿ ಅವ್ರನ್ನ MLA ಮಾಡಿದ್ರಿ. ನಿಮ್ಮೆಲ್ಲರ ಆಶ್ರಯದಿಂದ ನೀವು ನಮ್ಗೆ ಗೆಲ್ಸ್ಕೊಟ್ರಿ. ಅದೇ ರೀತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಮನ್ನ ಗೆಲ್ಸ್ಕೊಡ್ಬೇಕು. ನಮ್ಮ ಕ್ಯಾಂಡಿಡೇಟ್ ಆದಂತ ಈಗ ಪ್ರೆಸೆಂಟ್ 4 ಬಾರಿ MLA ಸಂಡೂರು MLA ತುಕಾರಾಂ ಅಣ್ಣವರು ಈಗ ಲೋಕಸಭೆಗೆ ನಿಂತಿದ್ದಾರೆ. ಬಹಳ ಒಳ್ಳೆ ಮನುಷ್ಯ, ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅಲ್ಲೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ತಾವೆಲ್ಲ ನೋಡಿದಿರಿ. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ಯಾವ ರೀತಿಯಲ್ಲಿ ಇರ್ತದೆ, ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದ್ರೆ ಯಾವ ರೀತಿಯಲ್ಲಿ ಇರ್ತದೆ ತಾವೆಲ್ಲ ಸಂಪೂರ್ಣ ನೋಡಿದ್ದೀವಿ. 2,000 ರೂಪಾಯಿ ಕೊಡ್ತಾ ಇದೆ. ಏನ್ ಕೊಟ್ರಮ್ಮ ಬಿಜೆಪಿ ಅವರು? ಏನೂ ಇಲ್ಲ. ಶಾಸಕರು ನಮ್ಮವರಿದ್ದಾರೆ, ಎಲ್ಲ ವಿಕ್ಕಿ ಅಂತ ಕಾರ್ಪೊರೇಟರ್ ನಿಮ್ಮವರೇ ಇದ್ದಾರೆ. ಈ ಸರಿ ನಿಮ್ಮ ಕೆಲಸಗಳು ಎಲ್ಲ ಸುಲಭ ಆಗ್ತಾವಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದಲ್ಲದೆ ನಿಮಗೆ 2,000 ರೂಪಾಯಿ ಹೆಂಗೆ ತಿಂಗಳ ಬರ್ತಾ ಇದೆ, ಅದು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಈ ಸರಿ ನಮ್ಮ 7ನೇ ತಾರೀಕು ಬರ್ತಾ ಚುನಾವಣೆಯಲ್ಲಿ ನಮ್ಮ ಇ ತುಕಾರಾಂ ಅಣ್ಣವರಿಗೆ ಮತವನ್ನು ಹಾಕಿ ಗೆಲ್ಲಿಸಿದ್ರೆ, ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಆದ್ರೆ ಪ್ರತಿ ಹೆಣ್ಣುಮಗಳಿಗೆ 8,500 ತಿಂಗಳಿಗೆ ಹಾಕ್ತಾರೆ ನಿಮ್ಮ ಅಕೌಂಟಿಗೆ. 20 ವಾರ್ಡಿನ ಪ್ರಚಾರ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಮ್ಮನ್ನೆಲ್ಲರನ್ನು ಸ್ವಾಗತ ಮಾಡಿಕೊಂಡಂತ ನಮ್ಮ ಪೇರಂ ವಿಕ್ಕಿ ಅಣ್ಣನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಲೋಕಸಭಾ ಚುನಾವಣೆ 7ನೇ ತಾರೀಕು ನಡೀತಿದೆ. ನಾವೆಲ್ಲ ಏನು 9 ತಿಂಗಳು ನಿಮ್ಮ ಮುಂದೆ ಬಂದು ಏನನ್ನ ಮಾತು ಕೊಟ್ಟಿದೀವೋ ಆ ಕೆಲಸಗಳೆಲ್ಲ ಮಾಡಿ ಇವತ್ತು ನಿಮ್ಮನ್ನ ಓಟ್ ಕೇಳಕ್ ಬಂದಿದೀವಿ. ಬಹಳಷ್ಟು ಜನ ಇದ್ರಿ, ಯಾರು ಒಂದು ಮಸೀದಿಗೆ ₹1 ತರಲಿಲ್ಲ. ಆದ್ರೆ ನಿಮ್ಮ ತಮ್ಮ 12 ಮಸೀದಿಗೆ, ಒಂದೊಂದು ಮಸೀದಿಗೆ 10 ರಿಂದ 15 ಲಕ್ಷ ರೂಪಾಯಿನ ತಗೊಂಡ್ಬಂದು ಅದಕ್ಕೆ ಅಭಿವೃದ್ಧಿಗೆ ನಾವು ಮಾಡ್ಬೇಕಂತ ಹೇಳಿ ಪಣ ತೊಟ್ಟಿದೀವಿ. ಇನ್ನೊಂದು ಜೊತೆಗೆ ಇನ್ನೊಂದು ಕಡೆ ಜಾಮಿ ಮಸೀದಿಗೆ 50 ಲಕ್ಷ ರೂಪಾಯಿ, ಇಡೀ ಕರ್ನಾಟಕದಲ್ಲಿ ಒಂದು ಮಸೀದಿಗೆ 50 ಲಕ್ಷ ರೂಪಾಯಿ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಳ್ಳಾರಿಯಲ್ಲಿ, ನಮ್ಮ ಬಳ್ಳಾರಿ ಕ್ಷೇತ್ರದಲ್ಲೇ ಕೊಟ್ಟಿದ್ದಾರೆ ಹೊರತು ಬರೀ ಎಲ್ಲಿ ಕೊಟ್ಟಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಳ್ಳಾರಿಯಲ್ಲಿ ನಮ್ಗೆ ಇಷ್ಟು ವರ್ಷ ಆದ್ರೂ ಶಾದಿ ಮಾಲ್ ಇರ್ಲಿಲ್ಲ. ಎಷ್ಟು ಶಾದಿ ಮಾಲ್ ಇರ್ಲಿಲ್ಲ. ಬಡ ಜನರೆಲ್ಲ ಮದುವೆ ಮಾಡ್ಕೊಳಕ್ ಹೋಗ್ಬೇಕಂತಂದ್ರೆ 50,000 ರೂಪಾಯಿ, 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರ ಮದುವೆ ಮಾಡ್ಕೊಳಂತ ಸ್ಥಿತಿಗತಿಗಳಿತ್ತು. ಆದ್ರೆ ನಮ್ಮ ಬಡ ಜನರ ಕಷ್ಟ ಅನುಭವಿಸಬಾರ್ದು, ನಮ್ಮ ಅಕ್ಕ ತಂಗಿಯಂದ್ರ ಕಷ್ಟ ಅನುಭವಿಸಬಾರ್ದು. ಯಾರೇ ನಮ್ಮ ತಂಗಿಯರ ಮದುವೆ ಆದ್ರೆ ಈ ಬಳ್ಳಾರಿಯಲ್ಲಿ ಅವ್ರು ಉಚಿತವಾಗಿ ಮಾಡ್ಕೋಬೇಕಂತೇಳಿ ಮುಸ್ಲಿಂ ಶಾದಿ ಮಾಳನ್ನು 5 ಕೋಟಿ ರೂಪಾಯಿಯಲ್ಲಿ ನಾನು ಮಾಡ್ಬೇಕಂತೇಳಿ ಅದನ್ನೇ ಫಂಡ್ ಹಾಕ್ಸ್ಕೊಂಡ್ ಬಂದ್ವಿ. ಇಷ್ಟೆಲ್ಲ ಕೆಲಸಗಳು ಮಾಡಿ ಅದ್ರ ಜೊತೆಗೆ ಈ ದುರ್ಗಮ್ಮ ಗುಡಿ ನೀವೆಲ್ಲ ನೋಡಿರ್ಬೋದು. ಇತಿಹಾಸದಲ್ಲಿ ದುರ್ಗಮ್ಮ ತಾಯಿ ಸಂತೋಷವಾಗಿ ಇದ್ದಾಳಂತಂದ್ರೆ ಯಾಕಂದ್ರೆ ಆ ತಾಯಿ ಆಶೀರ್ವಾದದಿಂದನೇ ಭರತ್ ರೆಡ್ಡಿ MLA ಆಗಿರೋದು, ನಿಮ್ಮಂತವರ ಆಶೀರ್ವಾದದಿಂದನೇ ನಾನು MLA ಆಗಿರೋದು. ಭೇದ ಭಾವ ಇಲ್ದಂಗೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು ಎಲ್ಲಾರು ನಮ್ಮ ಅಣ್ಣ ತಮ್ಮರ ಅನ್ಕೊಂಡೆ ನಾನು ಸೇವೆ ಮಾಡ್ಕೊಂಡು ಹೋಗ್ತಿದ್ದೀನಿ, ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಅದ್ರ ಜೊತೆಗೆ ಮೊನ್ನೆ ನಡೆದಂತ ಅಸೆಂಬ್ಲಿ ಸೆಷನ್ ಅಲ್ಲಿ ಬಡ್ಜೆಟ್ ಅಲ್ಲಿ 200 ಕೋಟಿ ರೂಪಾಯಿ ಬಳ್ಳಾರಿ ಕಾರ್ಪೊರೇಷನ್ಗೆ ತಂದಂತ ಹೆಗ್ಗಳಿಕೆ ಯಾರಿಗಾನ ಇದೆ ಅಂತಂದ್ರೆ ಈ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿಗೆ, ನಮ್ಮ ಮಂತ್ರಿಗಳಾದಂತ ನಾಗೇಂದ್ರಣ್ಣ ಅವ್ರಿಗಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವಾಗ ಏನ್ ಬಿಜೆಪಿಯಲ್ಲಿ ಅಭ್ಯರ್ಥಿ ಯಾರಿದಾರೋ ಅವ್ರು ನೀವು ಮಂತ್ರಿ ಮಾಡಿದಿರಿ, MLA ಮಾಡಿದಿರಿ, MP ಮಾಡಿ ಡೆಲ್ಲಿ ಕೂಡ ಕಳಿಸಿದ್ರಿ. ಒಂದಂದ್ರೆ ಒಂದು ದಿವಸ ಬಳ್ಳಾರಿ ಬಗ್ಗೆ ಅವ್ರು ಅಲ್ಲಿ ಒಂದು ಮಾತು ಕೂಡ ಮಾತಾಡಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನೀವು ಮುಂದೆ ಕೂಡ ಅವ್ರನ್ನ ಗೆಲ್ಸ್ಕೊಟ್ರೆ ಒಂದು ಮಾತು ಕೂಡ ಬಳ್ಳಾರಿ ಬಗ್ಗೆ ಮಾತಾಡಲ್ಲ, ₹1 ಕೂಡ ಅನುದಾನ ತಗೊಂಡ್ಬರಲ್ಲ. ಬಳ್ಳಾರಿಗೆ ಅಭಿವೃದ್ಧಿ ಅವ್ರು ಬಂದ್ರೆ ಪ್ರತಿಯೊಬ್ಬರ ನಡುವೆಯಲ್ಲಿ ಜಗಳ ಆಡ್ತಾರೆ. ಹಿಂದೂ ಅಂದ್ರೆ ಮುಸ್ಲಿಂಗಾಗಲ್ಲ, ಮುಸ್ಲಿಂ ಅಂದ್ರೆ ಹಿಂದೂಗಾಗಲ್ಲ, ಕ್ರಿಶ್ಚಿಯನ್ ಅಂದ್ರೆ ಹಿಂದೂಗಾಗಲ್ಲ, ಕ್ರಿಶ್ಚಿಯನ್ ಅಂದ್ರೆ ಮುಸ್ಲಿಂಗಾಗಲ್ಲ ಅಂತೇಳಿ ನಮ್ಮ ನಡುವೆನೆ ಅಣ್ಣ ತಮ್ಮರಿದ್ದಂಗಿದೀವಿ. ಇವತ್ತು ಹುಸೇನ್ ನಗರಲ್ಲಿ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ನಾವೆಲ್ಲ ಅಣ್ಣ ತಮ್ಮರಾಗಿದ್ರಿ. ನಮ್ಮ ನಡುವೆ ಬಿರುಕನ್ನ ತಗೊಂಡ್ಬರಕ್ಕೆ ಇವರೆಲ್ಲ ಬಿಜೆಪಿ ಅವರು ಯೋಚನೆ ಮಾಡ್ತಾರೆ.